ಮಕ್ಕಳೇ, ಒಂದು ಜೀವಿ ವಾತಾವರಣದಲ್ಲಿ ಬದುಕಿದೆ ಅಂತಂದ್ರೆ ಅದಕ್ಕೆ ಅಗತ್ಯವಾಗಿ 3 ಅಂಶಗಳು ಬೇಕೇ ಬೇಕು. ಒಂದು ಆಹಾರ ಬೇಕು, ಇನ್ನೊಂದು ಗಾಳಿ ಬೇಕು, ಆಮೇಲೆ ವಸತಿ ಬೇಕು ಅಲ್ವಾ. ನೀರು, ವಸತಿ, ಬೆಳಕು ಇವೆಲ್ಲ ಬೇಕೇ ಬೇಕು. ಅವುಗಳಲ್ಲಿ ಅತ್ಯಂತ ಮುಖ್ಯವಾಗಿ ಆಹಾರ ಬಂದ್ವಿ ಅಂತಂದ್ರೆ ನಾವು ಆಹಾರ ತಿಂತೀವಿ ಅಂದ್ರೆ ಕೆಲವೊಂದನ್ನ ಬೇಯಿಸಿ ತಿಂತೀವಿ, ಕೆಲವೊಂದು ಏನ್ ಮಾಡ್ತೀವಿ ಹಾಗೆ ತಿಂತೀವಿ, ಹೌದಲ್ವಾ. ಓಕೆ, ಅದಿದ್ಮೇಲೆ ಆಹಾರವನ್ನ ನಾವು ಏನ್ ಮಾಡ್ಬೇಕು, ಬೇಯಿಸ್ಬೇಕಲ್ವಾ. ಆಹಾರವನ್ನ ಬೇಯಿಸೋದಕ್ಕೆ ನಾವೇನು ಬಳಸ್ತೀವಿ, ನಮಗೆ ಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ನಾವು ಅದನ್ನ ಬೇಯಿಸ್ಬೇಕು ಅಂತಂದ್ರೆ ಅದಕ್ಕೊಂದು ಇಂಧನ ಬೇಕಲ್ವಾ. ಆ ಇಂಧನವಾಗಿ ಏನ್ ಬಳಸ್ತೀವಿ ನಾವು, ಸೌದೆ ಅಂತಂದ್ರೆ ಕಟ್ಟಿಗೆ, ಹೌದಾ. ಕಟ್ಟಿಗೆ ಬೇಕು, ಆಮೇಲೆ ಎರಡನೇ ಯಾರು ಮಾಡಿರ್ತಕ್ಕಂಥದ್ದು ಸಗಣಿಯಿಂದ ಮಾಡಿರ್ತಕ್ಕಂಥಲ್ವಾ. ಸಗಣಿ ಮತ್ತೆ ಕಟ್ಟಿಗೆ, ಸಗಣಿ ಮತ್ತೆ ಅಷ್ಟೇ. ಇತ್ತೀಚೆಗೆ ಏನ್ ಬಳಸ್ತೀವಿ, ಇತ್ತೀಚೆಗೆ ಗ್ಯಾಸ್ ಅಲ್ವಾ. LPG ಅಂತ ಕರಿತೀವಿ, ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತೇಳಿ, ಹೌದಾ. ಆಹಾರ ಬೇಯಿಸಲಿಕ್ಕೆ ಕಟ್ಟಿಗೆ, ಸಗಣಿ ಮತ್ತೆ ಗ್ಯಾಸ್ ಬರ್ತದೆ. ಆಮೇಲೆ ಗೋಬರ್ ಗ್ಯಾಸ್ ಅಂತ ತಿಂದಲ್ಲ, ಗೋಬರ್ ಗ್ಯಾಸ್ ಕೇಳಿದ್ರಾ ಅಲ್ವಾ. ಗೋಬರ್ ಗ್ಯಾಸ್ ಅಂತೇಳಿ ಅದನ್ನ ಸಗಣಿಯನ್ನ ಹಾಕಿ ಅದಕ್ಕೊಂದು ಡ್ರಮ್ ಇಟ್ಟು ಅದರಿಂದ ಗ್ಯಾಸ್ ಉತ್ಪತ್ತಿ ಆಗ್ತದೆ, ಅದನ್ನ ನಾವು ಉಳಿಸ್ಬೋದು. ಆಮೇಲೆ ನಾವು ಡೈಲಿ ಓಡಾಡ್ಲಿಕ್ಕೆ ವೆಹಿಕಲ್ಗಳು ಇದಾವಲ್ವಾ, ವೆಹಿಕಲ್ಗಳು ಇದಾವಲ್ವಾ. ಆ ವೆಹಿಕಲ್ಗಳು ಓಡಿಸ್ಬೇಕು, ಅವಕ್ಕೆ ಏನ್ ಬೇಕಿದೆ, ಇಂಧನ ಬೇಕಲ್ವಾ, ಬೇಕಾ ಬೇಡವಾ. ಯಾವ ಪೆಟ್ರೋಲು, ಡೀಸೆಲ್ ಬೇಕು, ಮತ್ತೆ ಸಿಮೆಣ್ಣೆ, ಮತ್ತೆ ಇತ್ತೀಚೆಗೆ ಬಂದಿದೆ ಯಾರು ಅಂದ್ರೆ ಕೆಲವು ಪೆಟ್ರೋಲ್ ಗಾಡಿಗಳಿಗೆ LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನು ಸಹ ಬಳಸ್ತಾ ಇದ್ವಿ. ಇತ್ತೀಚೆಗೆ ಇನ್ನೊಂದು ಗ್ಯಾಸ್ ಬಂದಿದೆ, ಯಾರದು CNG ಹೇಳಿದ್ರಾ. ವೆಹಿಕಲ್ಗಳ ಮೇಲೆ CNG ಅಂತ ಹಾಕಿದ್ರು ನೋಡ್ರಿ, ಅದೇನು ಸಂಕುಚಿತ ನೈಸರ್ಗಿಕ ಅನಿಲ ಅಂತೇಳಿ CNG, ಕಂಜೆಸ್ಟೆಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ, ಅದು ಸಹ ಇದೆ. ಅದ್ರ ಜೊತೆಗೆ ನಾವು ಇವು ಓಡಾಡಿ ನಮ್ಮ ಸಾರಿಗೆ ಸಂಪರ್ಕಕ್ಕೋಸ್ಕರ ಇವು. ಆಮೇಲೆ ನಾವು ಹಾಕ್ತಕ್ಕಂಥ ಬಟ್ಟೆ ಇರ್ಬೋದು, ನಾವು ಮಾಡ್ತಕ್ಕಂಥ ಚಪ್ಪಿಗಳು ಇರ್ಬೋದು, ಈ ವೆಹಿಕಲ್ಗಳು ಪಾರ್ಟ್ಸ್ ರೆಡಿ ಮಾಡ್ತಕ್ಕಂಥದ್ದು ಇರ್ಬೋದು, ಅವೆಲ್ಲ ಎಲ್ಲಿ ಆಗ್ತಾವು, ಅವೆಲ್ಲ ಆಗ್ತವೆ ಕೈಗಾರಿಕೆಗಳಲ್ಲಿ ಇರ್ತಾನೆ, ಹೌದಲ್ರ. ನಮ್ಮ ಬಟ್ಟೆಗಳ ತಯಾರಿಕೆ ಇರ್ಬೋದು, ವೆಹಿಕಲ್ಗಳ ಪಾರ್ಟ್ಸ್ಗಳು ಇರ್ಬೋದು, ಅದಲ್ವಾ. ವೆಹಿಕಲ್ಗಳು ಇರ್ಬೋದು, ಆಮೇಲೆ ಪ್ಲಾಸ್ಟಿಕ್ ಚೇರು, ಆಮೇಲೆ ಟೇಬಲ್, ನಮ್ಮ ಮನೆಗೆ ಬೇಕಾದಂತ ಹಲವಾರು ನಮ್ಮ ದಿನಬಳಕೆಯ ವಸ್ತುಗಳು ತಯಾರು ಮಾಡ್ಲಿಕ್ಕೆ ಕೈಗಾರಿಕೆಗಳು ಸಹ ಹಲವಾರು ಇಂಧನಗಳು ಬಳಕೆ ಆಗ್ತಾವಲ್ವಾ. ಅಲ್ಲೂ ಸಹಾಯ ಮಾಡ್ತಾರೆ, ಈ ಇಂಧನಗಳನ್ನ ಬಳಕೆ ಮಾಡ್ಕೊಂತಾರೆ. ಒಟ್ಟಾರೆ ಈ ಇಂಧನಗಳೆಲ್ಲವೂ ಸಹ ಏನಿರ್ತವೆ, ಇದಿಷ್ಟು ಸಹ ಇಂಧನಗಳ ಅಗತ್ಯ ಬೇಕೇ ಬೇಕು, ನಮಗೆ ಬೇಕೇ ಬೇಕಲ್ವಾ. ಹಾಗಾದ್ಮೇಲೆ ಇವನ್ ಬಳಸ್ಕೊಂಡು ನಾವು ಆಹಾರ ತಯಾರಿಸ್ತೀವಿ ಅಂತೀವಿ, ವೆಹಿಕಲ್ಗಳು ಓಡಿಸ್ತೀವಿ ಅಂತೀವಿ, ಆಮೇಲೆ ಕೈಗಾರಿಕೆ ಹಲವಾರು ವಸ್ತುಗಳು ರೆಡಿ ಮಾಡ್ಕೊಂತೀವಿ ಅಂತೀವಿ. ಇವೆಲ್ಲ ಏನಾಗ್ತವೆ, ಇವೆಲ್ಲ ಏನಾಗ್ತವೆ, ಇವೆಲ್ಲ ಉರಿತಾವಲ್ವಾ. ಇವೆಲ್ಲ ಉರಿದು ಮತ್ತೆ ಇವೆಲ್ಲ ದಹಿಸಿ ಏನಾಗ್ತಾವು, ಶಕ್ತಿನ ಬಿಡುಗಡೆ ಮಾಡ್ತವೆ, ಹೌದಲ್ವಾ. ಆ ಶಕ್ತಿಯನ್ನು ಬಳಸ್ಕೊಂಡೇ ಮಾಡ್ತೀವಿ. ಇಲ್ಲಿ ಆಹಾರ ಅಂತ ಕಟ್ಟಿಗೆ ಇರ್ಬೋದು, ಸಗಣಿ ಇರ್ಬೋದು, LPG ಅಥವಾ ಗೋಬರ್ ಗ್ಯಾಸ್ ಇರ್ಬೋದು, ಇವೆಲ್ಲ ಉರಿದೇನಾಗ್ತದೆ, ಉಷ್ಣ ಮತ್ತೆ ಶಕ್ತಿ ಬಿಡುಗಡೆ ಆಗುತ್ತೆ, ಹೌದಲ್ವಾ. ಉರಿಯುವಾಗ ಏನ್ ಮಾಡ್ತಾವ, ಉಷ್ಣವನ್ನು ಬಿಡುಗಡೆ ಮಾಡ್ತಾವ. ಆ ಉಷ್ಣವನ್ನು ಬಳಸ್ಕೊಂಡೇ ಮಾಡ್ತವೆ ಆಹಾರ ಬೇಯುತ್ತೆ ಅಥವಾ ವೆಹಿಕಲ್ಗಳೆಲ್ಲವೂ ಚಲಿಸ್ತಾವೆ, ಹೌದಲ್ವಾ. ಚಲಿಸೋದಿಲ್ಲ. ಓಕೆ, ಹಾಗಿದ್ಮೇಲೆ ಒಂದೊಂದು ರೀತಿಯಾಗಿ ಇಂಧನಗಳು ದಹಿಸ್ತವೆ. ಉದಾಹರಣೆಗೆ ನಾವು ನೋಡೋದಾದ್ರೆ ಈ ಕೆಲವೊಂದು ವಸ್ತುಗಳು ಉರಿಯುವಾಗ ಜ್ವಾಲೆ ಮತ್ತೆ ಬೆಳಕನ್ನು ಕೊಡ್ತವೆ. ಅದಕ್ಕೆ ಉದಾಹರಣೆ ನಾವು ಮೇಣಬತ್ತಿ ಉದಾಹರಣೆ ಕೊಡ್ಬೋದು, ಹೌದಾ. ನೋಡಿ, ಈಗ ಮೇಣಬತ್ತಿ ಇದೆ, ಇದನ್ನ ನಾನೇನ್ ಮಾಡ್ತೀನಿ, ಇದನ್ನ ಹಚ್ತಾ ಇದೀನಿ ಅಂತ ಅನ್ಕೊಂಡ್ರೆ ಮೇಣಬತ್ತಿ ಏನ್ ಮಾಡ್ತಿದೆ, ಅಲ್ಲಿ ಮೇಣವನ್ನು ಬಳಸಿಕೊಂಡು ಏನಾಗ್ತಿದೆ, ಅಲ್ಲಿ ಬೆಳಕಿನ ರೂಪದಲ್ಲಿ ಜ್ವಾಲೆಯನ್ನು ಕೊಡ್ತಾ ಇದೆ, ಹೌದಲ್ವಾ. ಇದು ಜ್ವಾಲೆಯ ಮುಖಾಂತರ ಏನಾಗ್ತಿದೆ, ಇದು ಉರಿದು ಹೋಗ್ತಾ ಇದೆ, ಹೌದಾ. ನೆಕ್ಸ್ಟ್ ಇನ್ನ ಈ
ಮೆಗ್ನೀಷಿಯಂ ಇದೆ, ಅದು ಮೆಗ್ನೀಷಿಯಂ ವೈರ್. ಹೌದಾ? ಮೆಗ್ನೀಷಿಯಂ ತಂತಿ ನೋಡಿ, ಇದು ಸಹ ದಹಿಸುತ್ತಲ್ವಾ? ಇದು ಹುಡುಗಾಗುತ್ತೆ ನೋಡಿ, ಅದು ಜ್ವಾಲೆಯನ್ನು ಕೊಡ್ತು. ಇದು ನೋಡಿ, ಈಗ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕನ್ನು ಕೊಡ್ತಾ ಇದೆ, ಪ್ಲಸ್ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಹೊಗೆಯನ್ನು ಬಿಡುಗಡೆ ಮಾಡ್ತಾ ಇದೆ. ಹೌದಾ? ಅಂದ್ರೆ ಏನ್ ಮಾಡ್ತಾ ಇದು ಮೆಗ್ನೀಷಿಯಂ ಗಾಳಿಯಲ್ಲಿ ಉರಿದು ಏನ್ ಕೊಡ್ತಾ ಇದೆ, ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗ್ತಾ ಇದೆ. ಅಂದ್ರೆ ಇದೇನ್ ಕೊಡ್ತೀವಿ, ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕು ಬಂತು, ಆಮೇಲೆ ಅಷ್ಟು ಇದರಷ್ಟು ಜ್ವಾಲೆ ಇಲ್ಲ. ಹೌದಲ್ವಾ? ಅದೇ ರೀತಿ ನಾನು ಇನ್ನೊಂದು ಯಾವ್ದನ್ನಲ್ಲಿ ಅದು ಸೊಳ್ಳೆ ಬತ್ತಿ ಕೇಳಿದ್ರಲ್ವಾ, ಇದನ್ನು ಸಹ ನಾನು ಉರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಇದು ಸಹ ದಹಿಸ್ತಾ ಇದೆ. ಇದು ಸಹ ಏನಾಗ್ತಾ ಇದೆ, ಡೈರೆಕ್ಟ್ ಹಿಡಿದಿತ್ತಲ್ಲ ಇಲ್ಲಿ ನೋಡಿ ಏನಾಗ್ತದೆ ಇಲ್ಲಿ, ಇದು ಸಹ ಉರಿದೋಗ್ತಾ ಇದೆ. ಆದ್ರೆ ಜ್ವಾಲೆ ಕೊಡ್ತಾ ಇದೆಯಾ? ಇದು ಹಿಂಗೆ ಏನಾಗುತ್ತಿದೋ ಪೂರ್ತಿ ಬೂದಿ ಆಗುತ್ತಲ್ವಾ? ಅಂದ್ರೆ ಇಲ್ಲಿ ನಾವು ಏನ್ ನೋಡಿದ್ವಿ, ನಾವೀಗ ಒಂದು ಜ್ವಾಲೆ ಉತ್ತಮವಾಗಿರ್ತಕ್ಕಂಥ ಜ್ವಾಲೆ ಮುಖಾಂತರ ಜ್ವಾಲೆಯನ್ನು ಕೊಡ್ತು, ಪ್ಲಸ್ ಬೆಳಕನ್ನು ಕೊಡ್ತಾ ಇದೆ. ಇನ್ನೊಂದು ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕನ್ನ ಕೊಡ್ತು ಮೆಗ್ನೀಷಿಯಂ. ಇನ್ನ ಇದು ಇಡ್ಲಿಗೆ ಹೋಲಿಸಿದ್ರೆ ಇಡ್ಲಿ ನಾವು ಹಚ್ಚಿಬಿಟ್ಟು ಸಾಕೇನಾಗುತ್ತದೋ ಕೊನೆಯವರೆಗೂ ಸಹ ಉರಿಯುತ್ತಲ್ವಾ? ಅಂದ್ರೆ ಏನ್ ಬರೀ ಧೂಮವನ್ನು ಕೊಟ್ಕೊಂತ ಏನಾಗುತ್ತದ, ಹೊಗೆ ಬಿಡುಗಡೆ ಮಾಡ್ತಾ ಅದು ಉಳಿದೋಗ್ತಾ ಇದೆ. ಕಾಣ್ತಿದೆಯಾ ಇಲ್ಲಿ? ನೆಕ್ಸ್ಟ್ ಇಲ್ಲಿ ನಾವು ಈ 3 ವಿಧದ ಈ ದಹನ ಕ್ರಿಯೆ ನೋಡಿದ್ವಿ. ಹೌದಾ? ಇಲ್ಲಿ ಒಂದು ಮೇಣಬತ್ತಿಯುವಿಕೆ ನೋಡಿದ್ವಿ, ಮತ್ತಿನ್ನೊಂದು ಮೆಗ್ನೀಷಿಯಂ ನೋಡಿದ್ವಿ, ಮತ್ತಿನ್ನೊಂದು ಸೊಳ್ಳೆ ಬತ್ತಿ. ಹೌದಾ? ಈ 3 ಸಹ ಏನ್ ಬಿಡುಗಡೆ ಮಾಡ್ತದೆ, ಅಲ್ಲಿ ಉಷ್ಣ ಬಿಡುಗಡೆ ಮಾಡ್ತದೆ. ಹೌದಲ್ವಾ? ಅಂದ್ರೆ ಯಾವುದೇ ಒಂದು ವಸ್ತು ಆಮ್ಲಜನಕದೊಂದಿಗೆ ಉರಿದು ಏನ್ ಮಾಡ್ತದೆ, ಅಲ್ಲಿ ಯಾವುದೇ ವಸ್ತು ಇಲ್ಲಿ ಉರಿತಾ ಇದೆ ಅಂತಂದ್ರೆ ಇಲ್ಲಿ ಏನಾಗ್ತಿದೆ, ಇಲ್ಲಿ ಒಂದು ವಸ್ತು ಇದೆ ಅಲ್ವಾ? ಅದು ಮೇಣಬತ್ತಿ ಇರ್ಬೋದು, ಮೆಗ್ನೀಷಿಯಂ ಇರ್ಬೋದು, ಅಥವಾ ಸೊಳ್ಳೆ ಬತ್ತಿ ಇರ್ಬೋದು. ಅದೇಂದು ಅದು ಉರಿತಾ ಇದೆ. ಅದು ಯಾರ ಜೊತೆಗೆ, ಯಾವುದೇ ಒಂದು ವಸ್ತು ಆಮ್ಲಜನಕದೊಂದಿಗೆ ವರ್ತಿಸಿ, ಅಂದ್ರೆ ಗಾಳಿ ಅಂತಕ್ಕಂಥ ಆಮ್ಲಜನಕದೊಂದಿಗೆ ವರ್ತಿಸಿ ಏನ್ ಬಿಡುಗಡೆ ಮಾಡ್ತಾ ಇದೆ, ಅದು ಉಷ್ಣ ಬಿಡುಗಡೆ ಮಾಡ್ತಿದೆ ಅಲ್ವಾ? ಅರ್ಥ ಆಗ್ತಿದ್ಯಾ? ಯಾವುದೇ ಒಂದು ವಸ್ತು ಏನಾಗ್ತಿದೆ, ಅದು ಆಮ್ಲಜನಕದೊಂದಿಗೆ ವರ್ತಿಸಿ ಉಷ್ಣವನ್ನು ಬಿಡುಗಡೆ ಮಾಡ್ತಕ್ಕಂತ ಒಂದು ರಾಸಾಯನಿಕ ಪ್ರಕ್ರಿಯೆಗೆ ನಾವೆಂತ ಕರಿತೀವಪ್ಪ ಅಂತಂದ್ರೆ ದಹನ ಅಂತ ಕರಿತೀವಿ. ಇವತ್ತು ನಾವು ಮಾಡ್ತಿರ್ತಕ್ಕಂಥ ಪಾಠ ಯಾವುದು, ದಹನ ಮತ್ತು ಜ್ವಾಲೆ. ಅರ್ಥಾಗ್ತಿದ್ಯಾ? ಇಲ್ಲಿ ಯಾವುದೇ ವಸ್ತು ಆಗಿರ್ಬೋದು, ಅದು ವಾತಾವರಣತಕ್ಕಂತಹ ಆಮ್ಲಜನಕದೊಂದಿಗೆ ವರ್ತಿಸಿ ಏನ್ ಬಿಡುಗಡೆ ಮಾಡ್ತಿದೆ, ಅದು ಎಲ್ಲವೂ ನಾವು ಹುಟ್ಟಿದ್ರೆ ಬಿಸಿ ಇದಾವತಾನೆ ಉಷ್ಣ ಬಿಡುಗಡೆ ಮಾಡ್ತವೆ. ಆ ಉಷ್ಣ ಬಿಡುಗಡೆ ಮಾಡ್ತಕ್ಕಂಥ ರಾಸಾಯನಿಕ ಪ್ರಕ್ರಿಯೆಗೆ ನಾವೇನು ಕರಿತೀವಿ, ದಹನ ಅಂತ ಕರಿತೀವಿ. ಅದಕ್ಕಿದ್ಯಾ? ಆ ದಹನ ಆಗ್ಬೇಕು ಅಂತಂದ್ರೆ ನಾವು ಮುಖ್ಯವಾಗಿ ಏನು ಮಾಡ್ಬೇಕಲ್ಲಿ, ಯಾವ್ದು ಇಲ್ಲಿ ದಹನ ಆಗ್ಬೇಕು ಅಂದ್ರೆ ಇಲ್ಲಿ ದಹನ ಆಯ್ತಂದ್ರೆ ಉರಿದೋಗ್ತಕ್ಕಂಥ ಒಂದು ವಸ್ತು ಇರ್ಬೇಕಲ್ವಾ? ಯಾವ್ದಿಲ್ಲಿ ಒಂದು ಮೆಗ್ನೀಷಿಯಂ ಉರಿದೋತು, ಆಮೇಲೆ ಇದ್ದಿಲು ಉರಿದೋತು, ಮೇಲ್ಬತ್ತಿ ಉರಿದಲ್ವಾ? ಅವೆಲ್ಲವೂ ನಾವೇನು ಅಂತ ಕರಿಬೋದು, ಅವನ್ನ ದಹ್ಯ ವಸ್ತುಗಳು ಅಂತ ಕರಿತೀವಿ. ಅದನ್ನ ಯಾವ ಉರಿದು ಶಕ್ತಿಯನ್ನು ಬಿಡುಗಡೆ ಮಾಡ್ತಾವೋ ಅವನ್ನ ದಹ್ಯ ವಸ್ತುಗಳು ಅಂತ ಕರಿತೀವಿ. ಇವುಗಳಿಂದ ನಾವೇಂತ ಕರಿತೀವಿ, ಅವನ್ನ ಇಂಧನ ಅಂತ ಕರೀತೀವಿ ನಾವು. ಇಂಧನಗಳು ಅಂತ ಕರೆದವಲ್ಲ, ಇವಿಷ್ಟು ಇಂಧನ ಇದವಲ್ಲ, ವಸ್ತುವು ಸಹ ಏನ್ ಮಾಡ್ತಾವೋ ಉರಿದೋಗ್ತಕ್ಕಂಥವು. ಅಂದ್ರೆ ಗಾಳಿಯಲ್ಲಿ ಉರಿದು ಉಷ್ಣ ಮತ್ತು ಕೆಲವೊಂದು ಏನ್ ಮಾಡ್ತವೆ, ಜ್ವಾಲೆ ರೂಪದಲ್ಲಿ ಬೆಳಕನ್ನು ಸಹ ಕೊಡ್ತವೆ. ಅದಕ್ಕಿದೆಯಾ? ಉಷ್ಣ ಮಾಮೂಲಿ ಎಲ್ಲವೂ ಸಹ ಉಷ್ಣ ಬಿಡುಗಡೆ ಮಾಡ್ತವೆ. ಅದ್ರ ಜೊತೆಗೆ ಕೆಲವು ಮಾಡ್ತವೆ ಜ್ವಾಲೆಯ ರೂಪದಲ್ಲಿ ನಮಗೆ ಬೆಳಕನ್ನು ಸಹ ನೀಡ್ತವೆ. ಪ್ರಕಾಶ ನೋಡಿ, ಮೆಗ್ನೀಷಿಯಂ ನೋಡಿವಲ್ವಾ, ಪ್ರಕಾಶವನ್ನು ಬೆಳಕು. ನಾವೆಲ್ಲರೂ ಸಹ ದೀಪಾವಳಿ ಹಬ್ಬದಲ್ಲಿ ಸುಸುಬತ್ತಿ ಹಚ್ತಿರಲ್ವಾ, ಉದಿ ಕಡ್ಡಿ ಹಚ್ತಿರಲ್ಲ, ಅವೆಲ್ಲವೂ ಸಹ ಉರಿತವೆ. ಕೆಳಕ್ಕೆ ಕೆಂಪನ್ ಕೆಂಡಾಗಿರ್ತದೆ, ಬಿಸಿ ಇರ್ತಲ್ವಾ, ಅಂದ್ರೆ ಉಷ್ಣ ಬಿಡುಗಡೆ ಮಾಡ್ತವೆ. ಪ್ಲಸ್ ಏನಾಗಬೇಕದು ಬೆಳಕನ್ನು ಸಹ ಕೆಲವು ನೀಡ್ತವೆ. ಕೆಲವು ಬರೀ ಉರಿದೋಗ್ತಾ ಹೋಗ್ತಾವೆ, ಹೆಚ್ಚಿನ ಪ್ರಮಾಣ ಉಷ್ಣವನ್ನೇ ಬಿಡುಗಡೆ ಮಾಡ್ತವೆ. ಅಂದ್ರೆ ಉಷ್ಣದ ಶಕ್ತಿನ ಬಿಡುಗಡೆ ಮಾಡ್ತವೆ. ಅವನ್ನ ಎಂತ ಕರಿತೀವಿ ನಾವು, ಇಂಧನಗಳು ಅಂತ ಕರಿತೀವಿ. ಅದಕ್ಕಿದೆಯಾ? ಹಾಗೆ ನಮ್ಮ ದೇಹದಲ್ಲಿ ಆಹಾರ ಸಹ ಡೈಜೆಷನ್ ಆಗುತ್ತೆ. ನಾವು ತಿಂದಿರ್ತಕ್ಕಂಥ ಆಹಾರ ಅಲ್ವಾ, ಯಾವ್ದು ನಾವು ಸೇರಿಸತಕ್ಕಂಥ ಆಹಾರ, ಅದು C6
H12O6 ಗ್ಲೂಕೋಸ್ ಇದೆಯಲ್ಲ ಅದು ಸಹ ಯಾರ ಜೊತೆಗೆ ನಾವು ಉಸಿರಾಡ್ತೀವಲ್ವಾ, ನಾವು ಉಸಿರಾಟಕ್ಕೆ ನಡೆಸ್ತೀವಲ್ವಾ, ಉಸಿರಾಟಕ್ಕೆ ನಡೆಸುವ ಆಮ್ಲಜನಕ ತೆಗೆದುಕೊಳ್ತೀವಿ, ಈ ಗಾಳಿ ಸಡನ್ನ ಹೊರ ಹಾಕ್ತೀವಿ, ಹೌದಲ್ವಾ. ಆ ದೇಹದ ಒಳಗೆ ಇಟ್ಕೊಂಡಿರ್ತಕ್ಕಂತಹ ಗ್ಲೂಕೋಸ್ ಇದೆಯಲ್ಲ ಅದು ಆಮ್ಲಜನಕ, ಅದು ಯಾರಿಗೆ ಬಳಕೆ ಆಗುತ್ತೆ, ನಾವು ಸೇರಿಸತಕ್ಕಂಥ ಆಹಾರ ಅಂದ್ರೆ ಗ್ಲೂಕೋಸ್ ವಿಭಜನೆಗೆ ಸಹಾಯ ಆಗುತ್ತೆ. ಅದಕ್ಕೆ ವಿಭಜಿಸಿ ಏನಾಗುತ್ತದೋ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ, ಪ್ಲಸ್ ಉಷ್ಣವನ್ನು ಸಹ ಬಿಡುಗಡೆ ಮಾಡುತ್ತೆ. ಅರ್ಥಾಗ್ತಿದೆ ಹೇಳ್ತಿರೋದು. ಅದರಲ್ಲಿ ಇದು ಗ್ಲೂಕೋಸ್ ಏನಾಗುತ್ತೆ, CO2 ಪ್ಲಸ್ H2O ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತೆ. ಈ ಶಕ್ತಿ ATP ರೂಪದಲ್ಲೇ ಇರುತ್ತೆ ನಮ್ಮ ದೇಹದಲ್ಲಿ, ಅಡಿನೋಸಿನ್ ಟ್ರೈಫಾಸ್ಫೇಟ್. ಅರ್ಥಾಗ್ತಿದೆ ಹೇಳ್ತಿರೋದು. ಇಲ್ಲಿ ಈ ಆಹಾರ ವಿಭಜನೆಗೂ ಸಹ ಏನಾಗುತ್ತಲ್ಲಿ ಆಮ್ಲಜನಕ ಬಳಕೆ ಆಗುತ್ತೆ. ಅರ್ಥಕ್ರಿಯೆ ಅಂದ್ರೆ ಆಮ್ಲಜನಕ ಬಳಕೆಯಾಗಿ ಶಕ್ತಿ ಬಿಡುಗಡೆ ಆಗುತ್ತೆ, ಪ್ಲಸ್ ಉಷ್ಣನ ಸಹ ಅಲ್ಲಿ ಬಿಡುಗಡೆ ಆಗುತ್ತೆ. ಕ್ಲಿಯರ್ ಅಲ್ಲ? ಅಂದ್ರೆ ಇಲ್ಲಿ ನಮ್ಮ ದೇಹದೊಳಗೂ ಸಹ ಇದು ಯಾವುದೇ ಒಂದು ನಮ್ಮ ದೇಹದೊಳಗೆ ಆಹಾರ ದಹಿಸುತ್ತದೋ ಈ ಗ್ಲೂಕೋಸ್ ದಹಿಸಿ ಏನಾಗುತ್ತದೋ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಈಗ ನೀರು ಪ್ಲಸ್ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ. ಇದು ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಶರೀರ ಉಷ್ಣದಲ್ಲಿ ಬಿಡುಗಡೆ ಆಗ್ತಕ್ಕಂಥ ನಡೆಯುತ್ತೆ. ಅದಕ್ಕಿದೆಯಲ್ಲ. ನೆಕ್ಸ್ಟ್ ಈಗ ಕೆಲವೊಂದು ವಸ್ತುಗಳು ನಾವು ಉದಾಹರಣೆಗೆ ಈ ನೋಡ್ರಿ, ಈಗ ಇಲ್ಲಿ ನಾನು ಕೆಲವು ವಸ್ತು ಒಂದು ಗಾಜಿನ ಕಡ್ಡಿ ತೆಗೆದುಕೊಂಡಿದ್ದೀನಿ. ಇದು ಅರ್ಥ ಆಗಿದೆಯಲ್ಲ, ದಹನ ಅಂದ್ರೆ ಅರ್ಥ ಆಗಬೇಕು. ಅಂದ್ರೆ ಈಗ ನಾನು ಹೇಳಕೊಟ್ಟಿದ್ದೇನಪ್ಪ ಅಂತಂದ್ರೆ ಈ ವಸ್ತುಗಳಿದಾವಲ್ಲ, ಒಂದು ಗಾಜಿದೆ, ಆಮೇಲೆ ಒಂದು ಮರದ ತುಂಡಿದೆ, ಮತ್ತಿನ್ನೊಂದು ಪೇಪರ್ ಪೀಸ್ ಇದೆ, ಮತ್ತಿನ್ನೊಂದು ಬೆಂಕಿಯ ಕಡ್ಡಿ ಕಾಣ್ತಿದೆಯಲ್ಲ, ಅಲ್ಲಿ ಮರದ ಪೀಸ್ ಒಂದು ಬೆಂಕಿ ಕಡ್ಡಿನೋ ಬೆಂಕಿ ಕಡ್ಡಿ ಇರ್ತಾರೆ. ಇಷ್ಟು ಇವು 4 ಇದಾವೆ. ಇದೆಯಾ? ಇವು 4 ಇಲ್ಲಿ ನೋಡಿ, ಇಲ್ಲಿ ನಾನು ಉರಿಸ್ತಾ ಇದ್ದೀನಿ. ಸ್ವಲ್ಪ ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಪೇಪರ್ ಒಂದು ಸ್ವಲ್ಪ ಪೇಪರ್ ನೋಡಿ, ಈಗ ತಕ್ಷಣಕ್ಕೆ ಎತ್ಕೊಂಡು, ಹೌದಾ, ಹಿಂಗ್ ಹಿಡಿತಾ ಇದೀವಿ, ತಕ್ಷಣಕ್ಕೆ ಎತ್ಕೊಂಡು ಉರಿತಾ ಇದೆಯಲ್ವಾ? ಉರಿತಿಲ್ವಾ? ಹಿಡ್ತಾ ಇದ್ದೀನಿ, ಉರಿತಾ ಇದೆ, ಹಂಗೆ ಹೊತ್ಕೊಂತ ಇದೆ. ಇದು ಒಂದು ವಿತಿನ್ ಸೆಕೆಂಡ್ ಹೊತ್ಕೊಂಡ್ಬಿಡುತ್ತೆ, ಹೌದಾ? ನೆಕ್ಸ್ಟ್ ಇಲ್ಲಿ ಮರದ ಪೀಸ್ ತೊಗೊಂಡು ಹಿಡ್ಕೊಂತೀನಿ, ಅದು ಪೇಪರ್ ಹೊತ್ಕೊಂಡ್ರಿತಲ್ಲ, ಉರಿತೈತಾ? ಇಲ್ಲ ಅಲ್ವಾ? ಪೇಪರ್ ಹೊತ್ಕೊಂಡು ಹೋದ್ರೆ ಉರಿತಾ ಇಲ್ಲ ಅದು. ಅದೇನಾಗ್ತದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ತಾ ಇದೆ, ಹೌದಾ? ನೋಡಿ ಉರಿತಾ ಇದೆ, ಕಾಣಿಸ್ತಾ ಇದೆಯಾ? ಅಂದ್ರೆ ಪೇಪರ್ ಗಿಂತ ಏನಾಗ್ತದೆ, ನಿಧಾನ ಹೊತ್ಕೊಂಡು, ಅಂದ್ರೆ ಒಂದೊಂದು ಸ್ವಲ್ಪ ಹೊತ್ತೇನಾದಕ್ಕೆ ಶಾಖ ಬೇಕಾಗ್ತದೆ, ಹೆಚ್ಚಿನ ಪ್ರಮಾಣದ ಉಷ್ಣ ಬೇಕಾಗ್ತದೆ, ಹೌದಲ್ಲ? ಈಗ ಹೊತ್ಕೊಂಡ್ತಾ ಇದೆ. ನೆಕ್ಸ್ಟ್ ಗಾಜಿನ ಕಡ್ಡಿ ಇಟ್ಕೊಂಡಿದ್ದೀನಿ, ಉರಿತಾ ಇದೆ. ಎಷ್ಟೊತ್ತು ಉರಿಸಿದ್ರು ಇಲ್ಲ ಅಲ್ವಾ? ಇದು ಇಂಧನ ಇದು ದಹ್ಯ ವಸ್ತು ಅಲ್ಲ. ಅದೇ ರೀತಿ ಈಗ ಬೆಂಕಿ ಕಡ್ಡಿ ಹಿಡಿತೀನಿ ನೋಡಿ, ಇದಕ್ಕೂ ಸ್ವಲ್ಪ ಟೈಮ್ ಬೇಕಾದ್ರೆ, ಹೌದಲ್ವಾ? ಅಂದ್ರೆ ನಾನು ಹೇಳಕ್ ಆಮೇಲೆ ಇದೊಂದು ಮೆಟಲ್ ಪೀಸ್ ಇಟ್ಕೊಳ್ಳೋದು, ಉದಾಹರಣೆಗೆ ಇದು ಕಬ್ಬಿಣದ ಒಂದು ಪೀಸ್ ಅಂದ್ಕೊಂಡು ಇದನ್ನು ಸಹ ಉರಿಸ್ತಾನೆ, ಉರಿತಾ ಇಲ್ಲಲ್ವಾ? ಅಂದ್ರೆ ಅದಿದ್ಮೇಲೆ ಇವುಗಳಲ್ಲಿ ನಾವು ದಹ್ಯ ವಸ್ತುಗಳು ಯಾವುವು, ದಹ್ಯ ವಸ್ತುಗಳು ಅಲ್ಲದೆ ಇರ್ತಕ್ಕಂಥ ಯಾವ, ಇದು ದಹ್ಯನಾ? ಇದು ದಹ್ಯ ವಸ್ತು ಅಲ್ಲ. ಆಮೇಲೆ ಗಾಜಿನ ಕಡ್ಡಿನೂ ಅಲ್ಲ. ಆಮೇಲೆ ಇದು ದಹ್ಯ, ಆಮೇಲೆ ಪೇಪರ್ ದಹ್ಯ, ಬೆಂಕಿ ಕಡ್ಡಿನೂ ಸಹ ದಹ್ಯ. ಆದ್ರೆ ನಾನು ಹೇಳಕ್ ಹೊರಟಿದ್ದೇನಂತಂದ್ರೆ ಅವೆಲ್ಲವೂ ಸಹ ತಕ್ಷಣ ಗುರಿಲಿಲ್ಲ. ಅವು ಸಮುದಾಯ ಇರ್ತಕ್ಕಂಥ ಸ್ವಲ್ಪ ಏನ್ ಮಾಡಿದ್ವಲ್ಲಿ ಟೈಮನ್ನು ಉಷ್ಣವನ್ನು ತೆಗೆದುಕೊಂಡು, ಅಂದ್ರೆ ತಾನು ಏನಾಗಬೇಕಲ್ಲಿ, ತಾನು ಒತ್ತು ಉರಿಲಿಕ್ಕೆ ಸ್ವಲ್ಪ ತಾಪ ಬೇಕಾದದಕ್ಕೆ ಬೇಕಲ್ವಾ? ಸ್ವಲ್ಪ ತಾಪ ಬೇಕಾದ್ರೆ ಈಗ ಮೆಗ್ನೀಷಿಯಂ ಸ್ಟಾರ್ಟಿಂಗ್ ಉರಿಸಿದಲ್ಲ, ಮೆಗ್ನೀಷಿಯಂ ಉರಿಸಿದಾಗಲೂ ಸಹ ತಕ್ಷಣಕ್ಕೆ ಒತ್ಕೊಂಡು ಉರಿಲಿಲ್ಲ, ಅದು ಉರಿತಾ ನೋಡ್ರಿ. ಇನ್ನೂ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡಿದ್ನ, ಮೆಗ್ನೀಷಿಯಂ ಸಹ ಏನಾಗಲ್ಲ, ತಕ್ಷಣಕ್ಕೆ ಒತ್ಕೊಂಡು ಉರಿಯಲ್ಲ ಇದು. ನೋಡ್ರಿ, ಈಗ ಉರಿಸ್ತೀನಿ ನೋಡ್ರಿ, ಸ್ವಲ್ಪ ಟೈಮ್ ಬೇಕಾಗತ್ತಲ್ವ ಅದಕ್ಕೆ. ಅಂದ್ರೆ ಅದೇನತ್ತಲ್ಲಿ ಸ್ವಲ್ಪ ಉಷ್ಣವನ್ನ ಬಯಸ್ತಾ ಇದೆ ಅದು. ನಾನು ಒತ್ಕೊಂಡು ಉರಿಲಿಕ್ಕೆ ಒಂದು
ಕನಿಷ್ಠ ತಾಪ ಬೇಕದಕ್ಕೆ, ಹೌದಾ? ನೋಡಿ, ಇದು ಆಕ್ಚುಲಿ ಬೆಂಕಿ ಮರದ ತುಂಡಿಗಿಂತಲೂ ಸಹ ಹೆಚ್ಚಿನ ಹಾಗೆ ಉಳಿಸಿದ್ವಲ್ಲ, ಪ್ರಕಾಶಮಾನವಾಗಿ ಉರಿತಲ್ವಾ? ಉರಿತವ್ರಿಲ್ವಾ? ಒಂದು ನಿರ್ದಿಷ್ಟ ಕನಿಷ್ಠ ತಾಪವನ್ನು ತಲುಪಬೇಕು ಅಂದ್ರೆ ಯಾವುದೇ ಒಂದು ವಸ್ತು ಏನಾಗಬೇಕದು ಈ ಬೆಂಕಿ ಹೊತ್ಕೊಳ್ಳಿಕ್ಕೆ ಅಗತ್ಯ ಬೇಕಂತಕ್ಕಂಥ ಕನಿಷ್ಠ ತಾಪವನ್ನು ನಾವೇನು ಕರಿತೀವಪ್ಪ? ಜ್ವಲನ ತಾಪ ಅಂತ ಕರಿತೀವಿ. ಅರ್ಥಾಗ್ತಿದ್ಯಾ? ಉದಾಹರಣೆಗೆ ಪೇಪರ್ ಕೇಳಿದಿರ್ಬೋದು, ಎಂದು ಕರಿತೀವಿ ಅದನ್ನ ಜ್ವಲನ ತಾಪ. ಜ್ವಲನ ತಾಪ ಅಂದ್ರೆ ಯಾವುದೇ ಒಂದು ವಸ್ತು ಒತ್ತಿಕೊಂಡು ಉರಿಯಲು ಬೇಕಾಗುವ ಕನಿಷ್ಠ ತಾಪವನ್ನು ನಾವೆಂತ ಕರಿತೀವಿ? ಜ್ವಲನ ತಾಪ ಅಂತ. ಅಂದ್ರೆ ಯಾವುದೇ ಒಂದು ವಸ್ತು ಏನಾಗಬೇಕದು ಒತ್ತಿ ಉರಿಯಲು ಬೇಕಾಗ್ತಕ್ಕಂತಹ ಏನದು ಕನಿಷ್ಠ ತಾಪವನ್ನ, ಕನಿಷ್ಠ ಉಷ್ಣವನ್ನ ನಾವೆಂತ ಕರಿತೀವಿ? ಜ್ವಲನ ತಾಪ ಅಂತ. ಅರ್ಥಾಗ್ತಿದ್ಯಾ? ಯಾವುದೇ ಒಂದು ವಸ್ತು ಆಗಿರ್ಬೋದು, ಅದು ಒತ್ಕೊಂಡು ಉರಿಲಿಕ್ಕೆ ಬೇಕಾಗುವ ಕನಿಷ್ಠ ತಾಪವನ್ನ ನಾವೇಂತ ಕರಿತೀವಿ? ಜ್ವಲನ ತಾಪ. ಅರ್ಥ ಆಗ್ತಿದ್ಯಾ? ನಾನು ತೋರಿಸ್ತೇನೆ. ನಾವು ಅದು ಮರದ ಪೀಸು ಸ್ವಲ್ಪ ಲೇಟಾಗಿ ಒತ್ಕೊಂಡು, ಪೇಪರು ಒತ್ಕೊಂಡು, ಮೊದಲು ಮೆಗ್ನೀಷಿಯಮು ಸ್ವಲ್ಪ ಇದೆ ಉಂಟು. ಇವಕ್ಕೆಲ್ಲ ನಾವೇಂತ ಕರಿತೀವಿ? ಗಾಜು ಆಗಿ ಸ್ವಲ್ಪ ಗಾಜು ಉರಿತಾ ಅಂದ್ರೆ ಅತ್ಯಂತ ಹೆಚ್ಚಿನ ತಾಪ ಬೇಕಾಗುತ್ತೆ. ಕಬ್ಬಿಣವನ್ನು ಸಲ ಉರಿಸ್ತಾವ ಹೆಚ್ಚಿನ ತಾಪ ಕೊಟ್ಟಾಗ ಅದೇನಾಗುತ್ತೆ? ದ್ರವರೂಪ ಪರಿವರ್ತನೆ, ದ್ರವರೂಪದಿಂದ ಮತ್ತೆ ಒತ್ಕೊಂಡು ಉರಿಯುತ್ತೆ. ಅಂದ್ರೆ ಹೈ ಟೆಂಪರೇಚರ್ ಬೇಕು ಅವಕ್ಕೆಲ್ಲ. ಅದಕ್ಕೆ ಸ್ವಲ್ಪ ಏನಾಗಲ್ಲ, ನಾವು ಮಾಮೂಲಿ ವಸ್ತುಗಳಿಗೆ ಒತ್ಕೊಂಡು ಉರಿಯೋದಿಲ್ಲ. ಅರ್ಥಾಗ್ತಿದ್ಯಾ? ನೆಕ್ಸ್ಟ್ ಅದೇ ರೀತಿ ನಾವೀಗ ಈ ಯಾವುದೇ ಒಂದು ವಸ್ತು ಒತ್ಕೊಂಡು ಉರಿಬೇಕು ಅಂದ್ರೆ ದಹಿಸಿ ಹೋಗ್ಬೇಕು ಅಂತಂದ್ರೆ ಅದಕ್ಕೆ ಆಮ್ಲಜನಕ ಬೇಕಲ್ವಾ? ನಾನು ಹೇಳಿದ ಈಗ ಈ ಕಟ್ಟಿಗೆ ಇರ್ಬೋದು, ಪೆಟ್ರೋಲ್ ಇರ್ಬೋದು, LPG ಇರ್ಬೋದು, ಗೊಬ್ಬರ ಗ್ಯಾಸ್ ಇರ್ಬೋದು, ಇವೆಲ್ಲವೂ ಸಹ ದಹಿಸಬೇಕು. ಅವೆಲ್ಲವೂ ಸಹ ಇಂಧನಗಳು ಉರಿದೋಗ್ಬೇಕು ಅಂತಂದ್ರೆ ಅದಕ್ಕೆ ಏನ್ ಬೇಕೇ ಬೇಕು? ಅದಕ್ಕೆ ಉರಿಬೇಕಂದ್ರೆ ಏನ್ ಬೇಕು? ಗಾಳಿಯಲ್ಲಿರ್ತಕ್ಕಂಥ ಉರಿಬೇಕಂದ್ರೆ ಉಷ್ಣ ಬೇಕಾ? ಬೇಕು. ಗಾಳಿ ಬೇಕಲ್ವಾ? ಗಾಳಿಯಲ್ಲಿರ್ತಕ್ಕಂಥ ಆಮ್ಲಜನಕ ಬೇಕು, ಅದಲ್ವಾ? ಅಂದ್ರೆ ಅದನ್ನ ನಾವು ಯಾವ ರೀತಿ ಹೇಳೋದು? ಅದೊಂದು ಪ್ರಯೋಗ ಮುಖಾಂತರ ನೋಡೋದು. ಈಗ ನಾನಿಲ್ಲಿ ಒಂದು ಮೇಣಬತ್ತಿ ಅಂತ ಇಟ್ಕೊಂಡಿದ್ದೀನಿ. ಮೇಣಬತ್ತಿನ ಉರ್ಸೋಣ. ನೋಡಿ, ಈಗ ಉರಿತಾ ಇದೆ ಅಲ್ವಾ? ಏನಾಗ್ತಿದೆ? ಇದು ಉರಿತಾ ಇದೆ. ಸ್ವಲ್ಪ ಜ್ವಾಲೆಯಿಂದ ಏನಾಗ್ತಿದೆ? ಅದು ಆರಾಮ್ ನಿರಾಯಸ ಉರಿತಾ ಇದೆ ಅಲ್ವಾ? ಅಂದ್ರೆ ಇದು ಉರಿತಾ ಇದೆ ಈಗ, ಹೌದಾ? ಇದಕ್ಕೆ ನಾನು ಸ್ವಲ್ಪ ಒಂದು ಗಾಜಿನ ಜಾಡಿಯಲ್ಲಿ ಹಾಕ್ತೀನಿ. ನೋಡಿ, ಇದಕ್ಕೆ ನೋಡಿ ಸ್ವಲ್ಪ ಅದು ಕಡಿಮೆ, ಹೌದಾ? ಕಾಣ್ತಾ ಇದೆಯಾ? ಈಗ ನೋಡಿ, ಈಗ ಈ ಜ್ವಾಲೆ ನೋಡಿ, ಜ್ವಾಲೆ ದೊಡ್ಡಕ್ಕಿದೆ ಈಗ. ಅದೇ ಪೂರ್ತಿ ಗಾಳಿ ಸರಿಯಾದ ಪ್ರಮಾಣದ ಆಮ್ಲಜನಕ ಸಿಗ್ತಾ ಇದೆ, ಉರಿತಾ ಇದೆ. ನಾನು ಈ ಗಾಜಿ ಜಾಡಿ ಹಾಕ್ತಾ ಇದ್ದೀನಿ. ನೋಡಿ, ಅದು ಹಂಗೆ ಅಬ್ಸರ್ವ್ ಮಾಡ್ರಿ. ಆ ಜ್ವಾಲೆ ಏನಾಗ್ತಿದೆ ನೋಡಿ, ಕಡಿಮೆ ಆಗ್ತಾ ಇದೆ. ಅಂದ್ರೆ ಕಡಿಮೆ ಆಗ್ತಿರ್ತಾನೆ, ಹೌದಾ? ಅದೇನರ್ಥ ಅಲ್ಲಿ ಪೂರ್ತಿ ಹೋಗಿ ಇನ್ನು ಇಷ್ಟಕ್ಕೆಯ ಇನ್ನೊಂದ್ಸಲ ನೋಡಿ ಬೇಕಾರೆ. ಅಂದ್ರೆ ಇದು ಅರ್ಥ ಆಗ್ತಿದೆಯಲ್ವಾ? ಗಾಜಿನ ಜಾಡಿ ಒಳಗೆ ಏನಾಗ್ತಾ ಇದೆ? ಅಲ್ಲಿ ಆಮ್ಲಜನಕ ಅಂದ್ರೆ ಗಾಳಿ ಆಮ್ಲಜನಕ ಕಡಿಮೆ ಆಗ್ತಾ, ಆ ಕಡೆ ಆಮ್ಲಜನಕ ಇರೋದಿಲ್ಲ ಅದರೊಳಗೆ. ಎಲ್ಲಿರುತ್ತೆ ಅಲ್ಲಿವರೆಗೆ ಉರಿಯುತ್ತೆ. ಆಮೇಲೆ ಏನಾಗುತ್ತದೋ ನೋಡಲಿ, ಆಮೇಲೆ ಉಸಿದ್ವಾ ಹಾಕೊಂಡಿದ್ವಾ? ಇಲ್ಲ. ಯಾಕೆ ಆಪತ್ತದು? ಈ ಗಾಜಿನ ಜಾಡಿ ಒಳಗೆ ಆಮ್ಲಜನಕದ ಕೊರತೆ ಉಂಟಾಯ್ತು, ಅದಕ್ಕೆ ಏನಾಗ್ತದೋ ನಂದಿ ಹೋಯ್ತು. ಅರ್ಥ ಆಗ್ತದೆ? ಅಂದ್ರೆ ಈ ಯಾವುದೇ ಒಂದು ವಸ್ತು, ಯಾವುದೇ ಒಂದು ಇಂಧನ ಉರಿಲಿಕ್ಕೆ ಏನ್ ಬೇಕು? ಅಗತ್ಯವಾಗಿ ಆಮ್ಲಜನಕ ಬೇಕು ಅಂತಕ್ಕಂಥದ್ದು ನಾವು ಈ ಪ್ರಯೋಗ ಹೇಳ್ಬೋದಲ್ವಾ? ಸಾಧ್ಯ ಇದೆಯಾ? ಈಗ ಉರಿತಾ ಇದೆ. ನೀವು ಎಷ್ಟೊತ್ತಂಗ ನೀವು ಎಷ್ಟೇ ತನಕ ಉರಿಯಬಿಟ್ರು ಸಹ ಅದು ಉರಿತಾನೆ ಇರುತ್ತೆ. ಅಂದ್ರೆ ಆಫ್ ಆಗುತ್ತಾ? ಯಾಕೆ?
ಈ ಗಾಳಿ ಇದೆ, ಗಾಳಿಯಲ್ಲಿ ಆಮ್ಲಜನಕ ಇದೆ, ಬಳಸ್ಕೊಂಡು ಏನಾಗ್ತದೆ ಅದು ಪ್ರಕಾಶವನ್ನು ಉರಿತಾ ಇದೆ ಅಲ್ವಾ, ಒಳ್ಳೆ ಜ್ವಾಲೆಯಿಂದ ಉರಿತಾ ಇದೆ. ಯಾವಾಗ ಈ ಗಾಜಿನ ಜಾಡಿ ಅಂತ ಇದ್ರೊಳಗೆ ಏನಾಗ್ತದೋ ಇದ್ರೊಳಗಡೆ ಗಾಳಿ ಆಡಲ್ಲ, ಬ್ಲಾಕ್ ಆಗ್ಬಿಡುತ್ತೆ. ಬ್ಲಾಕ್ ಆದಾಗ ಏನಾಗುತ್ತದೋ ಅಲ್ಲಿ ಆಮ್ಲಜನಕ ಸಿಗೋದಿಲ್ಲ, ಸಿಗದೆ ಇದ್ದಾಗ ಏನಾಗುತ್ತದೋ ನೋಡ್ರಿ ಸ್ವಲ್ಪ ಜ್ವಾಲೆ ಕಡಿಮೆ ಆಯ್ತು. ಅರ್ಥ ಆಯ್ತಲ್ಲ? ಅಂದ್ರೆ ಇಂಧನಗಳು ದಹಿಸಬೇಕು ಅಂತಂದ್ರೆ ಆಮ್ಲಜನಕ ಅಗತ್ಯವಾಗಿ ಬೇಕು ಅಂತ ನಾವು ಈ ಒಂದು ಪ್ರಯೋಜನ ನಾವು ಹೇಳಲಿಕ್ಕೆ ಸಾಧ್ಯ. ಹೌದಾ? ಮತ್ತೆ ಹಾಗಾದ್ಮೇಲೆ ಸೂರ್ಯನಲ್ಲೂ ಸಹ ಹಲವಾರು ರಾಸಾಯನಿಕ ಕ್ರಿಯೆಗಳು ನಡೀತದೆ. ಸೂರ್ಯನಲ್ಲೂ ಸಹ ಏನಾಗುತ್ತೆ, ಸೂರ್ಯ ನಮಗೆ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕನ್ನು ಕೊಡ್ತಾ ಇದ್ದಾನೆ. ಕೊಡ್ತಾ ಇದ್ದಾನಲ್ವಾ? ಕೊಡ್ತಿಲ್ವಾ? ಆ ಬೆಳಕು ಬರ್ತಾ ಇದೆ, ಪ್ಲಸ್ ಏನಾಗ್ತದೆ ಶಾಖನೂ ಬರ್ತದೆ, ಉಷ್ಣನೂ ಬರ್ತಲ್ವಾ? ಸ್ವಲ್ಪ ಬಿಸಿಲಿಂದ ಸಹ ಹೋಗ್ತೀವಿ, ಉಷ್ಣ ಬಿಡುಗಡೆ ಆಗುತ್ತಲ್ಲ. ಹಾಗಿದ್ಮೇಲೆ ಆ ಸೂರ್ಯನಲ್ಲಿ ನಡೀತಕ್ಕಂತಹ ಕ್ರಿಯೆ ಯಾವುದು? ಸೂರ್ಯನಲ್ಲಿ ನಡೀತಕ್ಕಂತಹ ಕ್ರಿಯೆ ಯಾವುದು? ವೈದಿಕ ಕ್ರಿಯೆ. ಅದು ವೈದಿಕ ಕ್ರಿಯೆಯಿಂದ ಏನು ಬಿಡುಗಡೆ ಆಗ್ತಾ ಇದೆ ಅಲ್ಲಿ? ಉಷ್ಣ ಮತ್ತೆ ಬೆಳಕಿನ ರೂಪದಲ್ಲಿ ನಮಗೆ ಆ ಸೂರ್ಯ ನಮಗೆ ಶಕ್ತಿಯನ್ನ ಬಿಡುಗಡೆ ಮಾಡ್ತಾ ಇದ್ದಾನೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಈಗ ನಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ಈಗ ವಸ್ತುಗಳು ಕೆಲವೊಂದು ವಸ್ತುಗಳಿಗೆ ಬೇಗ ಹೊತ್ಕೊಂಡಿರ್ತವೆ, ಕೆಲವು ವಸ್ತುಗಳು ಟೈಮ್ ತೆಗೆದುಕೊಳ್ತೇವೆ. ನೋಡಿ, ನಮ್ಗೆ ಗೊತ್ತಿರೋ ಕಾಡಿಗಿಚ್ಚು ಕೇಳಿದ್ರಲ್ವಾ? ಕಾಡಿಗಿಚ್ಚು ಹೋಗ್ತದೆ ಏನಲ್ಲಿ ಕಾಡಿಗೆ ಏನಾಗುತ್ತಲ್ಲಿ ಹತ್ತಕ್ಕಂಥದ್ದು ನಾವೆಲ್ಲರೂ ನೋಡಿದೀವಿ ಅಲ್ವಾ? ಹೇಗೆ ನಮ್ಮ ಊರುಗಳಲ್ಲಿ ಗುಡ್ಡಗಳಿರ್ತವೆ, ಬೇಸಿಗೆ ಕಾಲದಲ್ಲಿ ಆ ಹುಲ್ಲೆಲ್ಲ ಏನಾಗಿರ್ತದೆ ಒಣಗಿರುತ್ತೆ, ಗಿಡಗಳಲ್ಲಿ ಒಣಗಿರೋ ದೊಡ್ಡ ಮರಗಳಲ್ಲಿ ಒಣಗಿರಲ್ಲ, ಹುಲ್ಲು ಏನಾಗುತ್ತದೆ ಬೇಸಿಗೆ ಕಾಲದಲ್ಲಿ ಒಣಗುತ್ತದೆ. ಯಾರಾದ್ರೂ ಸ್ವಲ್ಪ ಹೋಗಿ ಒಂಚೂರು ಒಂದತ್ರ ಬೆಂಕಿ ಹಚ್ಚಿದ್ರೆ ಸಾಕು, ಅದೇನಾಗುತ್ತದೋ ಆ ಹುಲ್ಲು ಏನಾಗುತ್ತದೋ ಇಡೀ ಕಾಡಿನಲ್ಲಿರ್ತಕ್ಕಂಥ ಎಲ್ಲಾ ಹುಲ್ಲಿರ್ಬೋದು, ಮರಗಳಿರ್ಬೋದು, ವಸ್ತುಕ್ಕೂ ಸಹ ಏನ್ ಮಾಡ್ತದೋ ಹಬ್ಕೊಂಡ್ಬಿಡುತ್ತೆ. ಹಬ್ಕೊಂಡು ಏನಾಗುತ್ತೆ ಎಲ್ಲ ಮರಗಳು ಗಿಡಗಳು ಎಲ್ಲವೂ ಸಹ ನಾಶ ಹೋಗ್ತವೆ. ಅಂತ ಕಾಡಿಗಿಚ್ಚನ್ನು ನಿಲ್ಸೋಕೆ ಹಲವಾರು ಪ್ರಯತ್ನಗಳು ನಡೀತಾವೆ. ಕಾಡಿಗಿಚ್ಚನ್ನು ನಿಲ್ಸಕ್ಕೆ ಹೋಗಿ ನೀರನ್ನ ಹೆಲಿಕಾಪ್ಟರ್ ಮುಖಾಂತರ ಆಗ್ತಾ ಇರ್ಬೋದು, ಅಥವಾ ಟ್ಯಾಂಕರ್ ಮುಖಾಂತರ ಆಗ್ತಕ್ಕಂಥದ್ದು. ಯಾಕೆ ಎತ್ತರ ಪ್ರದೇಶಗಳಲ್ಲಿ ನಾವು ಟ್ಯಾಂಕರ್ ಹೋಗಕ್ಕಾಗಲ್ಲ ಅಂತೇಳಿ ಹೆಲಿಕಾಪ್ಟರ್ ಮುಖಾಂತರ ನೀರನ್ನು ಆಗ್ತಕ್ಕಂಥದ್ದು ನಿಲ್ಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ತುಂಬಾ ಕಷ್ಟ ಅದು ನಿಲ್ಲಿಸ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ಲ? ನೆಕ್ಸ್ಟ್ ಇನ್ನ ಈ ಬೆಂಕಿ ಕಡ್ಡಿ ನೋಡಿದ್ವಿ, ಹೌದಾ? ಈ ಬೆಂಕಿ ಕಡ್ಡಿಯನ್ನು ನಾನು ಗೀರ್ದಾಗ ಅದು ಏನಾಗುತ್ತದೋ ಒತ್ಕೊಳ್ಳೋದು. ಆ ಬೆಂಕಿ ಕಡ್ಡಿಯ ಬಗ್ಗೆ ಒಂದು ಇತಿಹಾಸ ನೋಡಿದ್ರೆ ಸುಮಾರು ಎಷ್ಟೋ 5,000 ವರ್ಷಗಳ ಹಿಂದೆ ಈ ಬೆಂಕಿ ಕಡ್ಡಿಯ ಇತಿಹಾಸಕ್ಕೆ ಬಂದ್ರೆ ನಾವು 5,000 ವರ್ಷಗಳ ಹಿಂದೆ ಈಜಿಪ್ಟ್ ನಲ್ಲಿ ಈ ಬೆಂಕಿ ಕಡ್ಡಿಯನ್ನ ತಯಾರಿಸ್ತಾ ಇತ್ತು. ಇಲ್ಲಿ ಈಜಿಪ್ಟ್ ನಲ್ಲಿ ಈ ಬೆಂಕಿ ಕಡ್ಡಿಯನ್ನ ತಯಾರಿಸಲಾಯಿತು. ಏನ್ ಮಾಡ್ತಾರೆ ಈ ಬೆಂಕಿ ಕಡ್ಡಿಯ ತಯಾರಿಕೆ ಏನೇನು ಬಳಸ್ತಾರೆ ಬರ್ಕೊಳ್ಳೋದನ್ನ? ಬೆಂಕಿ ಕಡ್ಡಿ ತಯಾರಿಕೆಗೆ ಸುಮಾರು ಇಲ್ಲಿ ಸ್ಟಾರ್ಟಿಂಗ್ ಎಷ್ಟು 5,000 ವರ್ಷಗಳಿಂದ ಮೊಟ್ಟ ಮೊದಲಿಗೆ ಈಜಿಪ್ಟ್ ನಲ್ಲಿ ಸಲ್ಫರ್ ಕೇಳಿದ್ರಲ್ವಾ? ಆ ಸಲ್ಫರ್ ನಲ್ಲಿ ಹದ್ದಿರತಕ್ಕಂತಹ ಒಂದು ಮರದ ಕಡ್ಡಿಯನ್ನ ಆ ಬೆಂಕಿ ಕಡ್ಡಿಯ ಬಳಸ್ತಾ ಇದ್ರು ಪ್ರಾರಂಭದಲ್ಲಿ ಏನಲ್ಲಿ. ಈಗ ಇದು ಆಧುನಿಕ ಕಡ್ಡಿ, ಇದು ಆಧುನಿಕ ಬೆಂಕಿ ಕಡ್ಡಿ ಈಗ ನಾವು ಬಳಸ್ತಿರ್ತಕ್ಕಂಥದ್ದು. ಹಿಂದೆ ಪ್ರಾರಂಭದಲ್ಲಿ ಇಂತಹ ಒಂದು ಮರದ ಕಡ್ಡಿಯನ್ನು ಯಾರು ಬಳಸ್ತಾ ಇದ್ರು? ಸಲ್ಫರ್ ನಲ್ಲಿ ಹದ್ದಿರ್ತಕ್ಕಂಥ ಕಡ್ಡಿಯನ್ನ ಬೆಂಕಿ ಕಡ್ಡಿಯಾಗಿ ಬಳಸ್ತಾ ಇದ್ರು. ಇನ್ನ ಬರ್ತಾ ಬರ್ತಾ ಸುಮಾರು ಎಷ್ಟೋ 2,000 ವರ್ಷಗಳ ಹಿಂದೆ, ಯಾವಾಗ ನಮಗೆ ಈ ಆಧುನಿಕ ಬೆಂಕಿ ಕಡ್ಡಿ ಕಂಡುಹಿಡಿದ ಯಾವಾಗ 2,000 ವರ್ಷಗಳ ಹಿಂದೆ ಅಷ್ಟೇ. ಇದನ್ನ ಯಾವ್ದ್ರಿಂದ ಮಾಡಿದ್ದಾರೆ? ಆಂಟಿಮನಿ ಟ್ರೈಸಲ್ಫೈಡ್. ಅದು ಆಂಟಿಮನಿ ಟ್ರೈಸಲ್ಫೈಡ್. ಆಂಟಿಮನಿ ಟ್ರೈಸಲ್ಫೈಡ್ ಮತ್ತೆ ಪೊಟ್ಯಾಷಿಯಂ ಕ್ಲೋರೇಟ್, ಮತ್ತೆ
ಬಿಳಿ ರಂಜಕ ಮತ್ತೆ ಸ್ವಲ್ಪ ಅಂಟು, ಸ್ವಲ್ಪ ಪಿಷ್ಟ, ಇವಿಷ್ಟನ್ನ ಮಾಡತಕ್ಕಂಥ ಬೆಂಕಿ ಕಡ್ಡಿಯನ್ನ ಆಧುನಿಕವಾಗಿ ಕಂಡುಹಿಡಿಯಲಾಯಿತು. ಆಧುನಿಕ ಬೆಂಕಿ ಕಡ್ಡಿ ಅದಕ್ಕಿದೆಯಾ? ಯಾವ್ದ್ರಿಂದ? ಆಂಟಿಮನಿ ಟ್ರೈಸಲ್ಫೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಬಿಳಿ ರಂಜಕ, ಸ್ವಲ್ಪ ಅಂಟು ಮತ್ತೆ ಪಿಷ್ಟ, ಇವಿಷ್ಟನ್ನ ಮಾಡಿದ್ರೆ ಇವಿಷ್ಟನ್ನು ಸಹ ಏನ್ ಮಾಡ್ತಾರೆ, ಒಂದು ಬೆಂಕಿ ಕಡ್ಡಿಯ ತುದಿಗೆ ಅಂಟಿಸಿರ್ತಾರೆ. ಆ ಬೆಂಕಿಯ ತುದಿಗೆ ಅಂಟಿಸಿದ್ದನ್ನ ಏನ್ ಮಾಡ್ತೀವಿ ಅಲ್ಲಿ, ಆ ಕೆಂಪು ರಂಜಕ ಮತ್ತೆ ಸ್ವಲ್ಪ ಗಾಜಿನ ಪುಡಿ, ಅದು ಕೆಂಪು ರಂಜಕ ಮತ್ತೆ ಗಾಜಿನ ಪುಡಿ. ನೀವು ಇದೆಯಲ್ಲ ಇಲ್ಲಿ ಸೈಡ್ ಅಲ್ಲಿ ಕಾಣ್ತಿದ್ಯಾ? ಕೆಂಪು ರಂಜಕ ಕಾಣ್ತಿದ್ಯಾ ಅಲ್ಲಿ? ಇದು ಇದು ಸೈಡ್ ಇದೆಯಲ್ಲ, ಇದು ಕೆಂಪು ರಂಜಕ ಮತ್ತೆ ಸ್ವಲ್ಪ ಗಾಜಿನ ಪುಡಿ ಹಾಕಿ ಮಾಡಿರ್ತಾರೆ ಅದನ್ನ. ಈ ಬೆಂಕಿ ಕಡ್ಡಿಯನ್ನ ಅಲ್ಲಿ ಈಸ್ದಾಗ ಏನಾಗುತ್ತಪ್ಪ, ಗೀರ್ದಾಗ ಏನಾಗ್ತದೋ ಅದು ಹೊತ್ಕೊಂಡು ಉರಿಯುತ್ತೆ. ಇನ್ನ ಈ ಇವಿಷ್ಟು ಸಹ ಇದೆಯಲ್ಲ, ಆಂಟಿಮನಿ ಟ್ರೈಸಲ್ಫೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಬಿಳಿ ರಂಜಕ ಮತ್ತು ಅಂಟಿದೆಯಲ್ಲ, ಇದನ್ನ ತಯಾರಿಸುವಾಗ ಆ ತಯಾರಕರಿರಲ್ಲ, ಆ ಬೆಂಕಿ ಕಡ್ಡಿ ತಯಾರಿಸುವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಬೇಕಲ್ಲ, ಮಿಕ್ಸ್ ಮಾಡಿ ಅದನ್ನ ಕಡ್ಡಿಗಳಿಸ್ಬೇಕಲ್ಲ. ಆ ತಯಾರಕರಿಗೆ ಈ ಬಿಳಿ ರಂಜಕದಿಂದ ಏನಾಗ್ತದೆ, ಅವರಿಗೆ ಆರೋಗ್ಯ ಮೇಲೆ ಹಾನಿ ಉಂಟಾಗಿ ಪ್ರಾರಂಭ ಆಯಿತು. ಅದಕ್ಕೋಸ್ಕರ ಬರ್ತಾ 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 ಏನಾಗ್ತಪ್ಪ ಅಂತಂದ್ರೆ, ಈ ಬೆಂಕಿ ಕಡ್ಡಿ ತಯಾರಿಕೆಯಲ್ಲಿ ಈ ಬಿಳಿ ರಂಜಕವನ್ನ ಕಡಿಮೆ ಮಾಡಿದ್ರು. ಈಗಿರ್ತಕ್ಕಂಥ ಈ ನಾವೀಗ ಬಳಸ್ತಕ್ಕಂಥ ಬೆಂಕಿ ಕಡ್ಡಿಯಲ್ಲಿ ಬರೀ ಎಷ್ಟೇನಿದೆ, ಆಂಟಿಮನಿ ಟ್ರೈಸಲ್ಫೈಡ್ ಮತ್ತೆ ಪೊಟ್ಯಾಷಿಯಂ ಕ್ಲೋರೈಡ್ ಅಷ್ಟೇ ಇರ್ತಕ್ಕಂಥದ್ದು. ಅರ್ಥಕ್ತಿದೆಯಾ? ಇದೆ ಆಂಟಿಮನಿ ಟ್ರೈಸಲ್ಫೈಡ್ ಮತ್ತೆ ಪೊಟ್ಯಾಷಿಯಂ ಕ್ಲೋರೈಡ್ ಇಷ್ಟೇ. ಇವೆರಡೇ ಯಾವ್ಯಾವ ಇವೆರಡರಿಂದ ಮಾಡಿರ್ತಕ್ಕಂತಹ ಬೆಂಕಿ ಕಡ್ಡಿ ಇದಾವೆ. ಇವನ್ನ ನಾವು ಈ ಕೆಂಪು ರಂಜಕ ಮತ್ತೆ ಗಾಜಿನ ಪುಡಿ ಇರ್ತಕ್ಕಂಥ ಒಂದು ಮೇಲ್ಮೈಗೆ ನಾವು ಉಜ್ಜಿದಾಗ ಆ ಕೆಂಪು ರಂಜಕ ಇದ್ದು ಬಿಳಿ ರಂಜಕ ಪರಿವರ್ತನೆ. ಅರ್ಥ ಆಗ್ತಿದೆಯಾ? ಕ್ಲಿಯರ್ ತಿಳ್ಕೋಬೇಕು. ಏನಾಗುತ್ತೆ ಇಲ್ಲಿ, ಸ್ಟಾರ್ಟಿಂಗ್ ಇಷ್ಟು ಆಗ್ತಾ ಇದ್ರು, ಇದು ಬಿಳಿ ರಂಜಕ ತಯಾರಿಕೆಯಲ್ಲಿ ಏನಾಗ್ತಿದ್ವು, ಆ ತಯಾರಕರ ಆರೋಗ್ಯದ ಮೇಲೆ ಪರಿಣಾಮ ಬೀರೋದ್ರಿಂದ ಬಿಳಿ ರಂಜಕವನ್ನು ಕೈ ಬಿಟ್ಟು ಜಸ್ಟ್ ಬರೀ ಅದು ಆಂಟಿಮನಿ ಟ್ರೈಸಲ್ಫೈಡ್ ಮತ್ತೆ ಪೊಟ್ಯಾಷಿಯಂ ಕ್ಲೋರೈಡ್ ಇಂದ ಮಾಡತಕ್ಕಂತಹ ಒಂದು ಬೆಂಕಿ ಕಡ್ಡಿ ತಯಾರಿಸಲಾಯಿತು. ಈ ಬೆಂಕಿ ಕಡ್ಡಿಯನ್ನ ಕೆಂಪು ರಂಜಕ ಮತ್ತೆ ಗಾಜಿನ ಪುಡಿರ್ತಕ್ಕಂಥ ಮೇಲ್ಮೈಗೆ ಉಜ್ಜಿದಾಗ ಕೆಂಪು ರಂಜಕ ಇದ್ದೇನಾಗುತ್ತೆ, ಬಿಳಿ ರಂಜಕ ಪರಿವರ್ತನೆಯಾಗಿ ಆ ಒಂದು ಬೆಂಕಿ ಕಡ್ಡಿರ್ತಕ್ಕಂಥ ಮರ ತುಂಡಿದೆಯಲ್ಲ, ಅದು ಏನಾಗುತ್ತೆ, ಉರಿಲಿಕ್ಕೆ ಬೇಕಾದಷ್ಟು, ಉರಿಲಿಕ್ಕೆ ಎಷ್ಟು ತಾಪ ಬೇಕೋ ಅಷ್ಟು ತಾಪವನ್ನ ಉಂಟು ಮಾಡಿ ಆ ಕಡ್ಡಿ ಉರಿಯುವಂತೆ ಮಾಡುತ್ತೆ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಈ ವಿಷ್ಣು ಸಹ ಯಾವ್ದ್ರಿಂದ ಇಲ್ಲಿ ಬೆಂಕಿ ಕಡ್ಡಿಯ ಇತಿಹಾಸ ಇದು. ಪ್ರಾರಂಭದಲ್ಲಿ ಈಜಿಪ್ಟ್ ನಲ್ಲಿ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ನಾನು ನಿಮಗೆ ಈ ತಲೆಗಿರ್ಬೇಕು. ಬೆಂಕಿ ಕಡ್ಡಿಯ ಇತಿಹಾಸ ಅದು ಪ್ರಾರಂಭದಲ್ಲಿ 5000 ವರ್ಷಗಳ ಹಿಂದೆ ಈಜಿಪ್ಟ್ ನಲ್ಲಿ ಮೊಟ್ಟ ಮೊದಲಿಗೆ ಸಲ್ಫರ್ ನಲ್ಲಿ ಅದ್ದಿದ್ದು ಇಂಥದೇ ಒಂದು ಕಡ್ಡಿಗಳು ಮರ ತುಂಡನ್ನ ಸಲ್ಫರ್ ನಲ್ಲಿ ಅದ್ದಿ ತೆಗೆದು ಡ್ರೈ ಮಾಡೋದು ಮತ್ತೆ ಅದನ್ನ ಏನ್ ಮಾಡ್ತಿದ್ದ ಉರಿಸ್ತಾ ಇದ್ರು ಬೆಂಕಿ ಕಡ್ಡಿಯಾಗಿ. ಅದಾದ ನಂತರ ಒಂದು 2000 ವರ್ಷಗಳ ಹಿಂದೆ ಏನ್ ಮಾಡಿದ್ರು, ಇವಿಷ್ಟನ್ನು ಹಾಕಿ ಯಾವ ಆಂಟಿಮನಿ ಟ್ರೈಸಲ್ಫೈಡ್, ಪೊಟ್ಯಾಷಿಯಂ ಕ್ಲೋರೈಡ್, ಬಿಳಿ ರಂಜಕ ಮತ್ತೆ ಅಂಟು ಮತ್ತೆ ಸ್ವಲ್ಪ ಅಂಟು ಮತ್ತೆ ಪಿಷ್ಟ, ಇವಿಷ್ಟನ್ನ ಮಿಕ್ಸ್ ಮಾಡ್ಕೊಂಡು ಒಂದು ಮರದ ಕಡ್ಡಿಗೆ ಅದರ ತುದಿಗೆ ಏನ್ ಮಾಡ್ತಿದ್ರನ್ನ ಅಂಟಿಸಿ ಬಳಸ್ತಾ ಇದ್ರು. ಬರ್ತಾ ಬರ್ತಾ ಏನಾಗ್ತದೆ, ಇದರಿಂದ ಅದು ಅವರ ತಯಾರಕರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇರೋದ್ರಿಂದ ಇದನ್ನ ಬಿಟ್ಟು ಬಿಳಿ ರಂಜಕವನ್ನು ಬಿಟ್ಟು ಜಸ್ಟ್ ಬರೀ ಅದರಿಂದ ಆಂಟಿಮನಿ ಟ್ರೈಸಲ್ಫೈಡ್ ಮತ್ತೆ ಪೊಟ್ಯಾಷಿಯಂ ಕ್ಲೋರೈಡ್ ಇಂದ ಮಾಡಿರ್ತಕ್ಕಂತಹ ಬೆಂಕಿ ಕಡ್ಡಿಯನ್ನು ಇತ್ತೀಚೆಗೆ ಈಗಿನ ದಿನಗಳಲ್ಲಿ ನಾವು ಬಳಸ್ತಾ ಇದ್ದೀವಿ. ಅದನ್ನ ಆ ಒಂದು ಮಿಕ್ಸರ್ ಅನ್ನ ಒಂದು ಬೆಂಕಿ ಕಡ್ಡಿ ತುದಿಗೆ ಅಂಟಿಸಿರ್ತಾರೆ. ಅದನ್ನ ಕೆಂಪು ರಂಜಕ ಮತ್ತೆ ಗಾಜಿನ ಪುಡಿ ಮಾಡಿರ್ತಕ್ಕಂಥ ಮೇಲ್ಮೈಗೆ ಉಜ್ಜಿದಾಗ ಅದೇನಾಗುತ್ತದೋ ಒತ್ಕೊಂಡು ಉರಿಯುತ್ತೆ. ಅದನ್ನ ನಾವು ಬಳಸ್ತಾ ಇದ್ದೀವಿ. ಅರ್ಥಾಗ್ತಿದೆ ಮಕ್ಕಳ? ನೆಕ್ಸ್ಟ್ ಈ ದಹನ ಇರ್ಬೋದು. ದಹನ ಅಂತ ನಾವು ಹೇಳಿದ್ವಿ, ಎಲ್ಲವೂ ಸಹ ಒಂದೇ ಸಲ ಉರಿಯಲ್ಲ ಅಂತೇಳಿ. ದಹನದಲ್ಲೂ ಮತ್ತು ಹಲವಾರು ವಿಧಾನಗಳಿದಾವೆ. ಕೆಲವು ತಕ್ಷಣಕ್ಕೆ ಹತ್ಕೊಂಡಿರ್ತವೆ, ಕೆಲವು ನಿಧಾನಕ್ಕೆ ಉಳಿತವೆ, ಕೆಲವು ಇರ್ತವೆ ಮಂದಗತಿ ಉಳಿತವೆ. 3 ರೀತಿ. ಅರ್ಥಾದ್ರೆ ಕ್ಷಿಪ್ರ ದಹನ, ಮಂದ ದಹನ
ವಿಧಾನಗತ ಅಂದ್ರೆ ಈ ರೀತಿ ನಾವು ಆ ದಹನ ಕ್ರಿಯೆಯಲ್ಲೂ ಸಹ 3 ವಿಧಗಳಿವೆ. ಆಮೇಲೆ ಅದು ಆ ವಿಧಗಳನ್ನ ಆಮೇಲೆ ನೋಡೋಣ. ಇವತ್ತಿನ ದಿನ ನಾವು ದಹನ ಅಂದ್ರೇನು, ಆ ದಹನಕ್ಕೆ ದಹನ ಅಂದ್ರೆ ಅಂತ ನೋಡಿದ್ವಿ, ಇಂಧನಗಳ ವಿಧಾನಗಳು ನೋಡಿದ್ವಿ, ಆಮೇಲೆ ದಹನಕ್ಕೆ ಆಮ್ಲಜನಕದ ಅವಶ್ಯಕತೆ ಇದೆ ಅಂತ ತೋರಿಸಿಕೊಂಡು ಪ್ರಯೋಗವನ್ನು ಮಾಡಿದ್ವಿ. ನೆಕ್ಸ್ಟ್ ಗೊತ್ತಾ, ಇದರಲ್ಲಿ ದಹನದ ವಿಧಾನಗಳು ನೋಡಿದ್ವಿ. ಹೌದಾ, ನೆಕ್ಸ್ಟ್ ದಹನದ ವಿಧಿಗಳ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಆಯ್ತಲ್ಲ.